ನಾಳೆ ವಸಂತ ಪಂಚಮಿ. ತಪ್ಪದೆ ಮನೆಗೆ ಈ ವಸ್ತುಗಳನ್ನು ತನ್ನಿ. ಬಡವ ಕೂಡ ಶ್ರೀಮಂತನಾಗುವುದು ಖಚಿತ. ಸರಸ್ವತಿ ಪೂಜೆಯ ಉತ್ಸವವನ್ನು ಫೆಬ್ರವರಿ 2 ಅಂದರೆ ನಾಳೆ ಆಚರಿಸಲಾಗುವುದು. ಸರಸ್ವತಿ ಪೂಜೆಯನ್ನು ವಸಂತ ಪಂಚಮಿ ಎಂದು ಕರೆಯುತ್ತಾರೆ. ಈ ದಿನ ಮಾತಾ ಸರಸ್ವತಿಯ ಪೂಜೆಯ ಕಾನೂನು ಇದೆ. ಅಲ್ಲದೆ ಈ ದಿನ ಕೆಲವು ವಸ್ತುಗಳನ್ನು ಮನೆಯಿಂದ ತೆಗೆದುಹಾಕಲು ಹೇಳಲಾಗುತ್ತದೆ. ಹಾಗೆ ಈ ದಿನದಂದು ಕೆಲವು ವಸ್ತುಗಳನ್ನು ಮನೆಗೆ ವಿಶೇಷವಾಗಿ ತರಲಾಗುತ್ತದೆ. ವಾಸ್ತವವಾಗಿ ಮಾತಾ ಸರಸ್ವತಿಯ ಆ ಮನೆಗಳಲ್ಲಿ ಜ್ಞಾನದ ಬೆಳಕನ್ನು ಹರಡುತ್ತಾಳೆ. ನಾಳೆ ವಸಂತ ಪಂಚಮಿಯಂದು ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರದು ಮತ್ತು ಅದರ ಹಿಂದಿನ ಕಾರಣವೇನು ಹಾಗೂ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸನಾತನ ಧರ್ಮದಲ್ಲಿ ಸರಸ್ವತಿ ದೇವಿಯನ್ನು ಜ್ಞಾನದ ದೇವತೆ ಎಂದು ಕರೆಯಲಾಗುತ್ತದೆ. ವಸಂತ ಪಂಚಮಿ ದಿನವನ್ನು ಮಾತಾ ಸರಸ್ವತಿಗೆ ಸಮರ್ಪಿಸಲಾಗಿದೆ ಎಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾತಾ ಸರಸ್ವತಿಯನ್ನು ಪೂಜಿಸುವ ಮೂಲಕ ಒಬ್ಬ ವ್ಯಕ್ತಿಯು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು. ವಸಂತ ಋತುವಿನಲ್ಲಿ ಆಚರಿಸುವುದರಿಂದ ಇದನ್ನು ವಸಂತ ಪಂಚಮಿ ಎಂದು ಕರೆಯಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ವಸಂತ ಪಂಚಮಿಯ ದಿನದಂದು ಮನೆಯಲ್ಲಿ ಯಾವ ವಸ್ತುಗಳನ್ನು ತರಬೇಕು ಎಂದು ಈಗ ತಿಳಿಯೋಣ. ವೈದಿಕ ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಫೆಬ್ರವರಿ 2, 2025ರಂದು ಬೆಳಿಗ್ಗೆ 9:14ಕ್ಕೆ ನಡೆಯಲಿದೆ. ವಸಂತ ಪಂಚಮಿಯ ತಿಥಿ ಫೆಬ್ರವರಿ 3ರಂದು ಬೆಳಿಗ್ಗೆ 3:52ಕ್ಕೆ ಕೊನೆಗೊಳ್ಳಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಪ್ರಕಾರ ವಸಂತ ಪಂಚಮಿಯ ಉತ್ಸವವನ್ನು ಈ ವರ್ಷ ಫೆಬ್ರವರಿ 2, 2025ರಂದು ಆಚರಿಸಲಾಗುವುದು. ವಸಂತ ಪಂಚಮಿಯಲ್ಲಿ ಸರಸ್ವತಿ ಪೂಜೆ ಮಾಡುವುದು ವಿಶೇಷ. ನಾಳೆ ಬೆಳಿಗ್ಗೆ ನೀವು 7:10ರಿಂದ 9:30ರವರೆಗೆ ಮಾತ್ರ ಸರಸ್ವತಿಯನ್ನು ಪೂಜಿಸಬಹುದು. 1. ವಸಂತ ಪಂಚಮಿಯ ದಿನದಂದು ಪ್ರೀತಿಯ ಮತ್ತು ಕೆಲಸದ ದೇವರು ಕಾಮದೇವನನ್ನು ಸಹ ಪೂಜಿಸಲಾಗುತ್ತದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಈ ದಿನ ಕಾಮದೇವ ಮತ್ತು ರತಿ ಸ್ವರ್ಗದಿಂದ ಭೂಮಿಗೆ ಬರುತ್ತಾರೆ. ಆದ್ದರಿಂದ ಈ ದಿನವನ್ನು ಮದುವೆಗೆ ಸಂಬಂಧಿಸಿದ ಶಾಪಿಂಗ್ಗೆ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಮದುವೆಯ ಉಡುಗೆ, ಆಭರಣಗಳು ಅಥವಾ ಇತರ ವಸ್ತುಗಳನ್ನು ಖರೀದಿಸಲು ವಸಂತ ಪಂಚಮಿಯ ದಿನವನ್ನು ಬಹಳ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಅವರು ಅದೃಷ್ಟವನ್ನು ಹೆಚ್ಚಿಸುತ್ತಾರೆ ಎಂದು ನಂಬಲಾಗಿದೆ. 2. ಮಾತಾ ಸರಸ್ವತಿಯನ್ನು ವಸಂತ ಪಂಚಮಿಯಲ್ಲಿ ಪೂಜಿಸಲಾಗುತ್ತದೆ. ತಾಯಿ ಸರಸ್ವತಿ ಹಳದಿ ಬಣ್ಣವನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ಈ ದಿನ ಹಳದಿ ಹೂವು ಶುಭವಾಗಿರುತ್ತದೆ. ಈ ದಿನ ತಾಯಿ ಲಕ್ಷ್ಮಿ ಮತ್ತು ಮಾತಾ ಸರಸ್ವತಿ ಇಬ್ಬರ ಆಶೀರ್ವಾದವು ಹಳದಿ ಹೂವನ್ನು ಮನೆಯ ಮುಖ್ಯ ಬಾಗಿಲಿಗೆ ಹಾಗೂ ಮನೆಯ ದೇವಸ್ಥಾನದಲ್ಲಿ ನೇತು ಹಾಕುವುದರಿಂದ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು. 3. ನಾಳೆ ವಸಂತ ಪಂಚಮಿಯ ದಿನದಂದು ಮನೆಯಲ್ಲಿ ನವಿಲುಗರಿಗಳನ್ನು ತರುವುದು ಸಹ ಶುಭವಾಗಿದೆ. ಈ ನವಿಲುಗರಿಯನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಜೋಡಿಗಳಲ್ಲಿ ನೆಡಬೇಕು. ಇದು ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ. ನೀವು ನವಿಲುಗರಿಗಳನ್ನು ಮನೆಯ ಮುಖ್ಯ ಗೇಟ್ನಲ್ಲಿ ಸಹ ಸ್ಥಾಪಿಸಬಹುದು. ನವಿಲುಗರಿಗಳನ್ನು ಕಲಿಕೆಯ ಸಸ್ಯ ಎಂದು ಕರೆಯಲಾಗುತ್ತದೆ. ಇದನ್ನು ಅನ್ವಯಿಸುವ ಮೂಲಕ ಮನೆಯ ಮಕ್ಕಳು ಸರಸ್ವತಿ ದೇವಿಯಿಂದ ಆಶೀರ್ವದಿಸಲ್ಪಡುತ್ತಾರೆ. 4. ನೀವು ಸಂಗೀತವನ್ನು ಇಷ್ಟಪಟ್ಟರೆ ನಂತರ ವಸಂತ ಪಂಚಮಿಯ ದಿನದಂದು ಒಂದು ಸಣ್ಣ ವಾದ್ಯವನ್ನು ಖರೀದಿಸಿ ಮನೆಗೆ ತಂದಿಡಿ. ಈ ದಿನ ನೀವು ಸಣ್ಣ ಕೊಳಲನ್ನು ಖರೀದಿಸುವ ಮೂಲಕ ತಾಯಿ ಸರಸ್ವತಿಯನ್ನು ಸಹ ಮೆಚ್ಚಿಸಬಹುದು. ಸಂಗೀತ ಕ್ಷೇತ್ರದಲ್ಲಿ ಅದೃಷ್ಟವನ್ನು ಪ್ರಯತ್ನಿಸಲು ಬಯಸುವವರಿಗೆ ಈ ದಿನವು ತುಂಬ ಶುಭವಾಗಿದೆ. 5. ಅಧ್ಯಯನ ಮಾಡಲು ಅನಿಸದ ಮಕ್ಕಳು ಅಥವಾ ಅವರು ಶಿಕ್ಷಣದಲ್ಲಿ ಸ್ವಲ್ಪ ದುರ್ಬಲರಾಗಿದ್ದಾರೆ. ಅವರು ವಸಂತ ಪಂಚಮಿಯ ದಿನದಂದು ಮನೆಯಲ್ಲಿ ಸರಸ್ವತಿ ದೇವಿಯ ಅವರ ಚಿತ್ರ, ವಿಗ್ರಹ ಅಥವಾ ಪ್ರತಿಮೆಯನ್ನು ತರಬೇಕು. ತಾಯಿ ಸರಸ್ವತಿಯ ಅನುಗ್ರಹದಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಬರುತ್ತದೆ. 6. ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಲು ವಸಂತ ಪಂಚಮಿ ಕೂಡ ತುಂಬ ಶುಭವಾದ ದಿನ. ವಸಂತ ಪಂಚಮಿಯಲ್ಲಿ ಖರೀದಿಸಿದ ಹೊಸ ವಸ್ತುಗಳು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತವೆ ಎಂದು ನಂಬಲಾಗಿದೆ. ವಸಂತ ಪಂಚಮಿಯಂದು ಮನೆಯಲ್ಲಿ ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ಇಡಬೇಡಿ. 1. ವಸಂತ ಪಂಚಮಿಯ ದಿನದಂದು ಮನೆಯಲ್ಲಿ ಯಾವುದೇ ಹಳೆಯ ಬಟ್ಟೆಗಳು ಅಥವಾ ಹರಿದ ಬಟ್ಟೆಗಳು ಹಾಗೂ ಹರಿದ ಪುಸ್ತಕಗಳಿದ್ದರೆ ಅದನ್ನು ತಕ್ಷಣ ಹೊರಗಿಡಿ. ಹರಿದ ಪುಸ್ತಕಗಳು ಅಥವಾ ತ್ಯಾಜ್ಯ ಇರುವ ಮನೆಯಲ್ಲಿ ತಾಯಿ ಸರಸ್ವತಿ ಎಂದಿಗೂ ವಾಸಿಸುವುದಿಲ್ಲ ಅಥವಾ ಅವಳು ಅಂತಹ ಮನೆಗಳಲ್ಲಿ ಜ್ಞಾನದ ಬೆಳಕನ್ನು ಹರಡುವುದಿಲ್ಲ. ಆ ಮನೆಯಲ್ಲಿ ಕೇವಲ ನಕಾರಾತ್ಮಕತೆ ಇರುತ್ತದೆ. 2. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಬಳಸುವ ಎಲ್ಲ ಉಪಕರಣಗಳು
ಬಳಸುತ್ತಿದ್ದರೆ ಅಥವಾ ಲ್ಯಾಪ್ಟಾಪ್ಗಳು, ಮೊಬೈಲ್ಗಳು, ಟ್ಯಾಬ್ಲೆಟ್ಗಳು ಮುಂತಾದ ಶಿಕ್ಷಣವನ್ನು ಪಡೆಯಲು ಅವು ಕೆಟ್ಟು ಹೋಗಿದ್ದರೆ ಅಥವಾ ಮುರಿದು ಹೋಗಿದ್ದರೆ ಅವುಗಳನ್ನು ತಕ್ಷಣ ಸರಿಪಡಿಸಿ. ಸರಸ್ವತಿಯ ಪೂಜೆಯ ದಿನದಂದು ಅಂತಹ ಕೆಟ್ಟ ಉಪಕರಣಗಳು ಕೆಲಸದ ಸ್ಥಳದಲ್ಲಿ ಇಡುವುದು ಅಸಹ್ಯಕರವಾಗಿದೆ. 3. ನೀವು ತಾಯಿ ಸರಸ್ವತಿಯ ಮುರಿದ ಪ್ರತಿಮೆ ಅಥವಾ ಮನೆಯಲ್ಲಿ ತಾಯಿ ಸರಸ್ವತಿಯ ಹರಿದ ಫೋಟೋವನ್ನು ಇಟ್ಟಿದ್ದರೆ ನಂತರ ಅದನ್ನು ಸರಸ್ವತಿ ಪೂಜೆಯ ದಿನದಂದು ಮನೆಯಿಂದ ಹೊರಗೆ ಹಾಕಿ ಪವಿತ್ರ ನದಿಗೆ ಚೆಲ್ಲಿ. ಮುರಿದ ಪ್ರತಿಮೆ ಅಥವಾ ಹರಿದ ಫೋಟೋ ನಿಮ್ಮ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಮನೆಯಲ್ಲಿ ಭಯಾನಕ ವಾಸ್ತುಶಾಸ್ತ್ರದ ದೋಷಗಳನ್ನು ಉಂಟುಮಾಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.